ಮಾಡಲಾಯಿತು. ಉದ್ಯಾನವನಕ್ಕೆ ಭೇಟಿ ನೀಡಿದ ಪ್ರವಾಸಿಗರು ಹುಲಿ ದಿನಾಚರಣೆಯಲ್ಲಿ ಭಾಗವಹಿಸಿ ಪ್ರವಾಸಿಗರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹುಲಿಗಳ ಬಗ್ಗೆ ಅರಿವು ಎರಡು ಬಾರಿ ನೀವು ಚಾಂಪಿಯನ್ಶಿಪ್ ಆಗಿದ್ರಿ ಅಂತ ಬರ್ತದೆ. ಯಾವ ರೀತಿ ಇತ್ತು ಪಂದ್ಯ ಆಗುತ್ತೆ, ಗೆದ್ದಿರೋದಕ್ಕೆ ಯಾವ ರೀತಿ ಖುಷಿ ಆಗ್ತಾ ಇದೆ? ನನ್ನ ಹೆಸರು ಚಾರ್ಲಿ ಅಂತ. ನಾನು ಈ ವರ್ಷ ವೈಸ್ ಕ್ಯಾಪ್ಟನ್ ಸೀನಿಯರ್ ಟೀಮ್ಗೆ. ಮತ್ತು ಈ ವರ್ಷ ಸ್ವಲ್ಪ ಕಷ್ಟ ಇತ್ತು. ಮೋರ್ ದೆನ್ 6 ಟೀಮ್ಸ್ ಇತ್ತು ಈ ವರ್ಷ ಜೂನಿಯರ್ ಗರ್ಲ್ಸ್ಗೆ. ಆ್ಯಂಡ್ ಕಾಂಪಿಟೇಷನ್ ಅಷ್ಟೇ ಕಷ್ಟ ಇತ್ತು. ಬಟ್ ವಿ ಒನ್ ಆಲ್ಮೋಸ್ಟ್ 3 to 4 ಮ್ಯಾಚಸ್. ಆ್ಯಂಡ್ ಒಂದು ಟೀಮ್ಗೆ ಲೀಡಿಂಗ್ ಕೊಟ್ಟು ಗೆದ್ದಿದ್ದೀವಿ. ಆ್ಯಂಡ್ ವಿತ್ ಅ ಲಾಟ್ ಆಫ್ ಎಫರ್ಟ್ಸ್ ಈ ವರ್ಷ ನಾವು ಸಿಲ್ವರ್ ಮೆಡಲ್ ಗೆದ್ದಿದ್ದೀವಿ. ನೆಕ್ಸ್ಟ್ ಟೈಮ್ ಐ ಕ್ಯಾನ್ ಅಶ್ಯೂರ್ ದಟ್ ಇಂಡಿಯಾಲಿ ಏಷ್ಯನ್ಸಲ್ಲಿ ನಾವು ಗೋಲ್ಡ್ ಗೆದ್ದೇ. ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಈ ಟೈಮಲ್ಲಿ? ಸಪೋರ್ಟ್ ಯಾವ ಥರ ಇತ್ತು ಅಸೋಸಿಯೇಷನ್? KRSA, RSFI ಮತ್ತು ನನ್ನ ಸ್ಕೇಟಿಂಗ್ ರಿಂಗ್ ಪತಿರಾಮಯ್ಯ ಸ್ಕೇಟಿಂಗ್ ರಿಂಗಿಂದ ನಾವೆಷ್ಟು ಮುಂದೆ ಬಂದಿದ್ದೀವಿ. ಆ್ಯಂಡ್ ಐ ಹೋಪ್ ವಿ ಗ್ರೋ ಮೋರ್ ಆ್ಯಂಡ್ ಅಚೀವ್ ಬೆಟರ್. ಥ್ಯಾಂಕ್ ಯು. ಚಾರ್ವಿ ಪ್ರಕಾಶ್. ಯಾವ ರೀತಿ ಹೋಪ್ ಇತ್ತು ಪದಕ ಗೆಲ್ತೀವಿ ಅಂತ? ಈ ಸಲ ನಮಗೆ ಅದು ಜಾಸ್ತಿ ಕಾಂಪಿಟೇಷನ್ಸ್ ಇತ್ತು. ಇದು ಏಳನೇ ವರ್ಷ ಆಗಿತ್ತು. ಆದಮೇಲೆ ಇಂಡಿಯಾ ಟೀಮ್ ನಾವು ಗೆದ್ದಿರೋದು ಜೂನಿಯರ್ ಬಾಯ್ಸು. ನಂಗೆ ತುಂಬ ಖುಷಿ ಆಗ್ತಿದೆ ಗೆದ್ದಿರೋದು. ಮತ್ತು ಮುಂದೆ ಯಾವ ಥರ ಇದು ಮಾಡಬೇಕು? ಮುಂದೆ ಇನ್ನೂ ಸಿಲ್ವರ್ ಗೋಲ್ಡ್ ಆ ಥರ ಟ್ರೈ ಮಾಡಬೇಕು ಅಂತೇಳಿ. ನಿಮ್ಮ ಕೋಚಿಂಗ್ ಸಂಬಂಧಪಟ್ಟಾಗೆ ಏನು ಹೇಳ್ತೀರಾ? ಜೊತೆಗೆ ನೀವು ಇಟ್ಲಿಯಿಂದ ಕೋಚ್ ಬಂದಿದ್ರು ನಮಗೆ. ಕ್ಯಾಂಪ್ 2 ಕ್ಯಾಂಪ್ ಇತ್ತು. ಮತ್ತು ಯಾವ ಥರ ಸಪೋರ್ಟ್ ಕೊಡ್ತಿದ್ರು ಕೋಚಿಂಗ್ ಆಗ್ಬೋದು, ಮನೆಯಲ್ಲೇ ಅಷ್ಟೇ? KRSA, RSFI ಮತ್ತು ಪಟೇಲ್ ತುಂಬ ಖುಷಿ ಆಗ್ತದೆ. ತುಂಬ ಖುಷಿ ಆಗ್ತಿದೆ.